ನೀರಿಲ್ಲದೆ ಪಥರಗುಟ್ಟಿದೆ ಪಾಕಿಸ್ತಾನ. ಭಾರತದ ರಾಜತಾಂತ್ರಿಕ ನಡೆಗೆ ಪಾಕ್ ತತ್ತರಿಸಿ ಹೋಗಿಬಿಟ್ಟಿದೆ. 4 ದಿನಕ್ಕೆ ಬದಲಾಯಿತು ನೋಡಿ ಪಾಕಿಸ್ತಾನದ ಇಡೀ ಚಿತ್ರಣ. ಜಲಗಂಡಾಂತರ ಪಾಕಿಸ್ತಾನವನ್ನ ಕಾಡ್ತಾ ಇದೆ. ನೀರಿಲ್ಲದೆ ತತ್ತರಿಸಿ ಹೋಗಿಬಿಟ್ಟಿದೆ ಶತ್ರು ಪಾಕಿಸ್ತಾನ. ಹನಿ ನೀರಿಗೂ ಕೂಡ ಹರಿದಾಡ್ತಿದ್ದಾರೆ. ಯಾಕಂತಂದ್ರೆ ರಾಜತಾಂತ್ರಿಕ ಭಾರತದ ನಡೆಯಿಂದಾಗಿ ಈಗ ನಡುಕ ಶುರುವಾಗಿದೆ. ಡವ ಡವ ಅವರನ್ನ ಕಾಡುತ್ತಿದೆ. ನೀರಿಲ್ಲದೆ ಒಣಗಿ ಹೋಗಿದೆ ಚೇನಬ್ ನದಿ. ಸಿಂಧು ನದಿಯ ಉಪನದಿಯಾಗಿರುವಂತಹ ಚೇನಬ್ ನದಿ ಒಣಗುತ್ತಿದೆ. ನೀರಿಲ್ಲ. ಯಾಕಂದ್ರೆ ಸಿಂಧು ನದಿ ಒಪ್ಪಂದವನ್ನ ರದ್ದು ಮಾಡಿದೆ ಭಾರತ. ಈಗಾಗಲೇ 1960ರಲ್ಲಿ ನಿರ್ಧಾರ ಮಾಡಿದ್ದಂತ ಒಪ್ಪಂದವನ್ನ ಯಾವಾಗ ರದ್ದು ಮಾಡ್ತು, ಅದರ ಎಫೆಕ್ಟ್ ಇದು. ಸಿಂಧು ನದಿ ಒಪ್ಪಂದ ರದ್ದು ಮಾಡಿದರ ಎಫೆಕ್ಟ್ ಇದು. ಪಾಕ್ ಭಾಗದಲ್ಲಿ ಹರಿತಿರುವಂತಹ ಚೇನಬ್ ನದಿ, ಜೇಲಂ ನದಿಯಿಂದ ನೀರು ಬಿಟ್ಟಿದಂತ ಭಾರತ. ನೀರು ಬಂದ್ ಮಾಡ್ತಿದ್ದಂತೆ ಪಾಕಿಸ್ತಾನದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಪಾಕಿಸ್ತಾನದ ಕಡೆ ನೀರನ್ನ ಹರಿಯದಂತೆ ತಡೆದಿದೆ ಭಾರತ. ಒಂದು ಹನಿ ನೀರು ಕೂಡ ಈ ಪಾಕಿಸ್ತಾನಕ್ಕೆ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ದಾಳಿಯ ಬೆನ್ನಲ್ಲೇ ಮಹತ್ವದ ರಾಜತಾಂತ್ರಿಕ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧು ನದಿ ಜಲ ಒಪ್ಪಂದ ಆಗಿತ್ತು. ಅದು ಕೂಡ ವರ್ಲ್ಡ್ ಬ್ಯಾಂಕಿನ ನೇತೃತ್ವದಲ್ಲಿ ಮಧ್ಯಸ್ಥಿತಿಕೆಯಲ್ಲಾಗಿತ್ತು. ಬಟ್ ನಮ್ಮವರ ರಕ್ತದ ಕೋಡಿಯನ್ನ ಹರಿಸಿದ್ರಲ್ಲ, ಅವರಿಗೆ ಉತ್ತರ ನೀಡುವಂತ ನಿಟ್ಟಿನಲ್ಲಿ ಸಿಂಧು ನದಿಯ ಒಪ್ಪಂದವನ್ನ ರದ್ದು ಮಾಡಿತ್ತು. ಈಗ ರದ್ದು ಮಾಡಿ 4 ದಿನಕ್ಕೆ ಬದಲಾಯಿತು ನೋಡಿ ಪಾಕಿಸ್ತಾನದ ಚಿತ್ರಣ. ಪಾಕಿಸ್ತಾನದಲ್ಲಿ ಚೇನಬ್ ನದಿ ಹರಿದು ಹೋಗುತ್ತೆ. ಇದು ಸಿಂಧು ನದಿಯ ಉಪನದಿ. ಪಾಕಿಸ್ತಾನದ ಪ್ರಮುಖ ಭಾಗಗಳಲ್ಲಿ ಈ ನದಿ ಹರಿದು ಸಾಗುತ್ತೆ. ಆದ್ರೆ ನೀರನ್ನ ನಿಲ್ಲಿಸಿರುವಂತ ಕಾರಣ ಈಗ ಚೇನಬ್ ನದಿ ಒಣಗ್ತಾ ಇದೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. 29/4/2025 ಏರಿಯಲ್ ವ್ಯೂನ ಮಹತ್ವದ ಇಮೇಜಸ್ ಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು 29/4/2025 ಅಂದ್ರೆ ನಿನ್ನೆಯ ಚಿತ್ರಣಗಳು ಇವತ್ತಿನ್ನೂ ಕೂಡ ಬಾಡಿ ಹೋಗಿರುತ್ತೆ. ನೀರಿಲ್ಲದೆ ನದಿ ಬಾಡಿ ಹೋಗಿದೆ ಚೇನಬ್ ನದಿ. ಇದು ಸಿಂಧು ನದಿಯ ಉಪನದಿ. ಭಾರತದ ಮೂಲಕವಾಗಿ ಪಾಕಿಸ್ತಾನಕ್ಕೆ ಹೋಗುತ್ತೆ. ಪಾಕಿಸ್ತಾನದಲ್ಲಿ ಬಹಳ ಪ್ರಮುಖವಾಗಿ ಸಿಂಧು ನದಿ 80% 80% ಸಿಂಧು ನದಿ ಮತ್ತು ಅದರ ಉಪನದಿಗಳನ್ನ ನಂಬಿಕೊಂಡು ಪಾಕಿಸ್ತಾನ ಜನ ಬದುಕ್ತಾರೆ. ಕೃಷಿ ಇರ್ಬೋದು, ಉದ್ಯೋಗ ಇರ್ಬೋದು, ವ್ಯವಹಾರಗಳಿರ್ಬೋದು, ದಿನನಿತ್ಯ ಬಳಕೆಗಿರ್ಬೋದು, ಇದೇ ನದಿ ನೀರು ಅವರ ಜೀವಜಲ ಆಗಿತ್ತು. ಯಾವಾಗ ನಮ್ಮ ನೆಲಕ್ಕೆ ನುಗ್ಗಿ ನಮ್ಮವರ ಪ್ರಾಣವನ್ನ ತೆಗೆದ್ರಲ್ಲ, ಹಾಗಾಗಿ ಅದಕ್ಕೆ ಉತ್ತರವಾಗಿ ಈ ನದಿ ನೀರಿನ ಹಂಚಿಕೆಯ ಒಪ್ಪಂದವನ್ನ ನಾವು ರದ್ದು ಮಾಡಿದ್ವಿ. ಹಾಗಾಗಿ ಈಗ ನೀರಿಲ್ದೆ ಪತ್ರಗುಟ್ಟು ಹೋಗಿಬಿಟ್ಟಿದೆ ಪಾಕಿಸ್ತಾನ. ಭಾರತದ ರಾಜತಾಂತ್ರಿಕ ನಡೆಗೆ ನಾವು ಗುಂಡ ಹಾಕ್ತೀವಿ, ಕೊಲ್ಲುತ್ತೀವಿ, ದಾಳಿ ಮಾಡ್ತೀವಿ ಅಂತಿದ್ರಲ್ಲ, ಈಗ ನೀರಿಲ್ದೆ ಕುಡಿಯೋದಕ್ಕೂ ನೀರಿಲ್ದೆ ಒಣಗುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ದೃಶ್ಯ ಏನಿದೆಯಲ್ಲ, ಪಾಕಿಸ್ತಾನದ ನದಿಯ ಚಲನವಲನ ಆಗುವಂತಹ ಮೇಜರ್ ರಿವರ್ ಕೋರ್ಸಿನ ಇಮೇಜ್ ಇದು. ನದಿ ಎಲ್ಲ ಹಾದು ಹೋಗುತ್ತೆ ಅನ್ನೋದು, ಅದು ನದಿ ಅಂತ ಗೊತ್ತಾಗೋದಿಲ್ಲ. ಯಾಕಂತಂದ್ರೆ ಹಿಂಗೇನಪ್ಪ ಇದು ಬರಡು ಭೂಮಿ ತರ ಇದೆಯಂತಿರಲ್ಲ, ಇದು ಬರಡು ಭೂಮಿಯಲ್ಲ, ಪಾಕಿಸ್ತಾನದ ಚೇನಬ್ ನದಿ ಸಾಗಿ ಹೋಗುವಂತ ಚಿತ್ರಣ, ಏರಿಯಲ್ ವ್ಯೂ. ನಿನ್ನೆಯ ಇಮೇಜ್ ಇದು. ಈಗ ಅಂತೂ ಖಾಲಿ ಆಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ನಾವು
ನದಿಯ ನೀರನ್ನ ಬಂದ್ ಮಾಡುವಂತ ನಿರ್ಧಾರ ಆದ್ಮೇಲೆ ಜೇಲಂ ನದಿಗೆ ಬಹಳಷ್ಟು ದೊಡ್ಡ ಸಂಖ್ಯೆಯ ನೀರನ್ನ ಹರಿವು ಬಿಡಲಾಗಿತ್ತು. ಇಲ್ಲಿ ಭಾರತದ ಸ್ಟ್ರಾಟಜಿ ಹೆಂಗ್ ಮಾಡಬೇಕು ಅಂತಂದ್ರೆ ಇವ್ರುಗಳಿಗೆ ಬೇಕಾದಾಗ ನೀರು ಕೊಡಬಾರ್ದು, ಬೇಡ ಅಂದಾಗ ನೀರು ಬಿಟ್ಟು ಬಿಡಬೇಕು, ಅನುಭವಿಸ್ಬೇಕು ಇನ್ನಷ್ಟು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಮಹತ್ವದ ಸರಣಿ ಸಭೆಗಳು ಇವತ್ತು ಸಾಗ್ತಾ ಇದೆ ಭಾರತದಲ್ಲಿ. ಅದಾದ ಮೇಲೆ ಯುದ್ಧನ ಯಾವ ರೀತಿಯಾಗಿ ದಾಳಿ ಆಗುತ್ತಾ, ಏನು ಎತ್ತ, ಮತ್ತೊಂದು ಮಗದೊಂದನ್ನ ಕಾದು ನೋಡಬೇಕು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಒಂದೇ ಒಂದು ಒಪ್ಪಂದವನ್ನ ರದ್ದು ಮಾಡಿರುವಂತ ನಿರ್ಧಾರದಿಂದಾಗಿ ಪಾಕಿಸ್ತಾನ ದಣಿತಿದೆ. ಕುಡಿಯೋದಕ್ಕೆ ನೀರಿಲ್ಲ. ಅಯ್ಯೋ ನೀರಿಲ್ಲ, ಒಂದ್ ಲೋಟ ಹಾಲು ಕುಡಿತೀನಿ ಅಂತಂದ್ರೆ ಹಾಲಿನ ರೇಟ್ ಅಷ್ಟು ಜಾಸ್ತಿ ಆಗಿದೆ.